ವಿಜಯಪುರ ಜಿಲ್ಲೆಯ ಶ್ರೀಯುತ ಚಂದ್ರಶೇಖರ್ ಪಸೋಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸಹಜಾನಂದ ಕಂಪ್ಯೂಟರ್ ಆಧಾರಿತ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಮತ್ತು ಅಭಿವೃದ್ಧಿ ಸಂಸ್ಥೆ ನೀಡುವಂಥ 2025ನೇ ಸಾಲಿನ ಭೂಮಿ ರೈತ ಪ್ರಶಸ್ತಿ ಬಂದಿರುವಂಥದ್ದು. ಸರ್, ನಿಮಗೆ ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಸರ್, ತಮಗೆ ಯಾವ ವಿಭಾಗದಲ್ಲಿ ಪ್ರಶಸ್ತಿ ಬಂದಿದೆ? ತಾವು ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ? ಯಾವ ಒಂದು ವಿಭಾಗದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ? ಸರ್, ನಾನು ಮೊಟ್ಟ ಮೊದಲಿಗೆ ಹೇಳ್ಬೇಕಾದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶಿರ್ಸಾಡ ಗ್ರಾಮದ ಪ್ರಗತಿಪರ ರೈತ. ನಾನು ಸಾವಯವ ಕೃಷಿ ಪ್ರಶಸ್ತಿ ನನಗೆ ಈ ಸಹಜಾನಂದ ಕಂಪ್ಯೂಟರ್ ಆಧಾರಿತ ಒಂದು ಟ್ರಸ್ಟ್ನವರು ನನಗೆ ಪ್ರಶಸ್ತಿಯನ್ನು ಪ್ರಥಮವಾಗಿ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಹೇಳಲು ಬಯಸುತ್ತೇನೆ. ನಾನು ಈ ಮೊದಲು 30 ವರ್ಷದಿಂದ ಸಾಧಾರಣವಾಗಿ ನಾನು ಕಬ್ಬು ಬೆಳೆಗಾರ ಇರೋದ್ರಿಂದ ಭೂಮಿ ಎಚ್ಚೆತ್ತವಾಗಿ ಹಾಳಾಗ್ತಾ ಇದೆ. ಕಬ್ಬು ಹಚ್ಚೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಭೂಮಿ ಸವಳು ಜವಳು ಜಾಸ್ತಿ ಆಗ್ತಾ ಇದೆ, ಲವಣಾಂಶ ಹೆಚ್ಚುತ್ತಾ ಇದೆ. ಆಮ್ಯಾಗ ಗೊಬ್ಬರ ಹಾಕುವುದು ಬಹಳ ಒಂದು ವಿಷಕಾರಿ ಅಂತ ತಿಳಿದುಕೊಂಡು ಅರಿತು ನಾನು ಸಾವಯವ ಕೃಷಿಗೆ ಬಂದೆ. ಸಾವಯವ ಕೃಷಿಯಲ್ಲಿ ನಾನು ಒಂದು 3 ಎಕರೆ ನುಗ್ಗೆ ಗಿಡ ಹಾಕಿದ್ದೀನಿ ಸರ್. ನುಗ್ಗೆ ಗಿಡ ಹಾಕಿದ್ದೀನಿ. ಅದರ ಜೊತೆ ಒಂದು 4 ರಿಂದ 7 ಎಕರೆ ನಾನು ಬಾರೆಹಣ್ಣು ಬೆಳಿತಾ ಇದ್ದೀನಿ. ಆಪಲ್ ಬಾರೆಹಣ್ಣು ಬೆಳೆದು ಇವತ್ತು 2 ಎಕರೆ ಮೊದಲೇ 10 ವರ್ಷದ ಪ್ಲಾಂಟ್ ಇರೋದು ನಂದು. ಅದರ ತೆಗೆದು ನಾನು ಈಗ ಹೊಸದಾಗಿ 5 ಎಕರೆ ಹಚ್ಚಿದ್ದೆ. ಆ 2 ಎಕರೆಯಿಂದ ನನಗೆ 13 ಲಕ್ಷ ಆದಾಯ ಬಂದಿದೆ ಹೇಳ್ಬೇಕಂತ. ಅದರ ಸಾವಯವದಲ್ಲಿ ಅದು ಹೇಳಕ್ಕೆ ಹೆಮ್ಮೆ ಅನಿಸ್ತದೆ ನನಗೆ. ನನ್ನ ಒಂದು 7 ಎಕರೆ ಕಬ್ಬು ಕೆಮಿಕಲ್ಸ್ ಗೊಬ್ಬರ ಫರ್ಟಿಲೈಸರ್ ಹಾಕ್ಲಾರದೇನೆ ನಾನು ಸಾವಯವ ನಮ್ಮ ಮನೆಯಲ್ಲಿ ದನಕರುಗಳು ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿ ನಾನು ಸಾಧಾರಣವಾಗಿ ಬೆಂಗಳೂರಿಗೆ ತಲುಪಿಸ್ತೀನಿ. ಡೈಲಿ ನನ್ನ ತೋಟದಾಗ 200 ರಿಂದ 300 ಬಾಕ್ಸ್ ಬೆಂಗಳೂರಿಗೆ ಬರ್ತದೆ. 3 ಟನ್ ಡೈಲಿ ನಮ್ಮ ಹುಸ್ಕೂರು ಮಾರುಕಟ್ಟೆಗೆ ಕಳಿಸ್ತಾ ಇದ್ದೀನಿ. ನಾನು ಬೆಳೆದಂತ ಬಾರೆಹಣ್ಣಿನಿಂದ ನಾನು ಸಮೃದ್ಧವಾಗಿ ನನ್ನ ಆರ್ಥಿಕ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಅದರ ಜೊತೆಗೆ ನಾನು ನುಗ್ಗೆ ಗಿಡ ಹಾಕಿದ್ದೀನಲ್ಲ, ನುಗ್ಗೆ ಗಿಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು 450 ಹಾಪ್ಕಾಮ್ಸ್ ಮಳಿಗೆಗಳಿದಾವೆ. ಆ ಮಳಿಗೆಗೆ ಸಪ್ಲೈ ಮಾಡ್ತಾ ಇದ್ದೀನಿ. ಮಳಿಗೆಗೆ ಅಂದ್ರೆ ಕೆಲವೊಬ್ಬ ರೈತರು ನನ್ನ ತೋಟಕ್ಕೆ ಬಂದು ವಿಶೇಷವಾಗಿ ನುಗ್ಗೆ ಗಿಡದ ಬಗ್ಗೆ ಒಂದು ಕೇಳ್ಕೊಂಡಾಗ ನಾನು ನುಗ್ಗೆ ಗಿಡ ಹಚ್ಚಿ ಕೆಲವೊಬ್ರು ರೈತರು ಹಾಳಾಗಿದ್ದು ಉಂಟು. ಹಚ್ಚಬಾರ್ದಂತ ಒಂದು ಬಯಕೆ ಇದೆ ಅವ್ರಿಗೆಲ್ಲ. ನಾನು ಹಾಗಿಲ್ಲ. ನಾನು ನುಗ್ಗೆ ಗಿಡ ಹಚ್ಚಿ ಅದಕ್ಕೆ ಮಾರುಕಟ್ಟೆ ಕಂಡುಕೊಂಡು ಬೆಂಗಳೂರಿಗೆ VRL ಸಹಯೋಗದೊಂದಿಗೆ ನಾನು ಟೈಪ್ ಮಾಡಿ VRL ಜೊತೆನೆ ನಾನು ಮಾರುಕಟ್ಟೆಗೆ ಕಳಿಸಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಬೆಲೆಗೆ ನಾನು ನುಗ್ಗೆಕಾಯಿ ಮಾರ್ತಾ ಇದ್ದೀನಿ. ಹಳ್ಳಿಯಲ್ಲಿ ಬೆಳೆದು ಅದೇ ಮಗ್ಗಲ್ ಸಿಟಿ ಇರೋದ್ರಿಂದ ಅಲ್ಲಿ ಒಯ್ದ್ರೆ ನುಗ್ಗೆಕಾಯಿ ಎಷ್ಟು ಬೇಕಪ್ಪ ಅಂದ್ರೆ ನಾವು ಅಂದಾಜು ಒಂದು ವಾರಕ್ಕೆ 1 ಟನ್ ಹಾಕ್ತೀವಿ ನುಗ್ಗೆಕಾಯಿ. 1 ಟನ್ ನುಗ್ಗೆಕಾಯಿ 1 ವಾರಕ್ಕೊಮ್ಮೆ ಸಂತೆ ಇರ್ತದೆ. ಆ ಸಂತೆಗೆ ಒಯ್ದ್ರೆ ಮಾರಾಟ ಆಗಲ್ಲ. ಸಂತೆಗೆ ಒಯ್ದ್ರೆ 10 ರೂಪಾಯಿ ಕೆಜಿ ತಗೋತಾನ. ಆ ಬಾಗವಾನಲ್ಲಿ ಅವನಿಗೆ ಬೇಕಾಗಿದ್ದು 50 ಕಿಲೋ. ನಾನು 1 ಕ್ವಿಂಟಲ್ ಕೊಟ್ರೆ ಹೆಂಗ್ ತಗೋತಾನವ? ಕಡಿಮೆ ರೇಟಿಗೆ ತಗೋತಾನ. ಕೂತ್ ಮಾರೋರು ಲಾಭ ತಗೋದಾರ, ಬಟ್ ರೈತರಿಗೆ ಸಿಗಲ್ಲ. ಆ ದೃಷ್ಟಿಯಿಂದ ರೈತರು ಏನ್ ಮಾಡ್ತಾರೆ, ನುಗ್ಗೆ ಗಿಡ ಹಾಕ್ಬಾರ್ದು ಅಂತ ಒಂದು ಅಧ್ಯಾಯ ಇದೆ. ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರ, ಅದು ಬೇಡ ಅಂತ. ಮೂಢನಂಬಿಕೆ ಹೋಗಲಾಡಿಸುವ ದೃಷ್ಟಿಯಿಂದ ನಾನು ಪ್ರತಿ ವರ್ಷನೂ 3 ಎಕರೆ ನನ್ನ ಹೊಲದಾಗ 3 ರಿಂದ 5 ಎಕರೆ ನುಗ್ಗೆ ಗಿಡ ಇರ್ತದೆ. ಆ ನುಗ್ಗೆ ಗಿಡದಿಂದ ನಾನು ಅದಾದ ನಂತರ 600 ಮಾಗನಿ ಇದಾವ. ನಾನು 600 ಮಾಗನಿ ಅಂದ್ರೆ ಒಂದು 6 ರಿಂದ 7 ವರ್ಷ ಆಯ್ತು. ಮಾಗನಿ ಹೆಚ್ಚು ಅವು ದೊಡ್ಡ ಪ್ರಮಾಣದಾಗಿದಾವೆ. ಅದು ಅವರು ಹಾರ್ಟಿಕಲ್ಚರ್ ಇದು ನಮ್ಮ ಅರಣ್ಯ ಅಭಿವೃದ್ಧಿ ಅಧಿಕಾರಿಗಳು ಬಂದು ನನ್ನ ತೋಟಕ್ಕೆ ಬಂದು ವಿಸಿಟ್ ಕೊಟ್ಟು ಸಾಧಾರಣ ಸಸ್ಯ ಇಂಡಿ ವಿಜಯಪುರ ಜಿಲ್ಲೆ ಗುಲ್ಬರ್ಗದವರು ವಿಶೇಷವಾಗಿ ನಾನು ಹುಡುಕಿಕೊಂಡು ಬಂದು ಆ ಮಾಗನಿ ಮರ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಆಫೀಸರ್ ಎಲ್ಲರೂ ಬಂದಿದ್ದಾರೆ. ಚೆನ್ನಾಗಿದೆ. ಅದು ಹಚ್ಚಬೇಕು, ಗಿಡ ಮರ ಉಳಿಸ್ಬೇಕು, ಈ ನಾಡನ್ನು ಉಳಿಸ್ಬೇಕು, ಈ ಪರಿಸರನು ಉಳಿಸ್ಬೇಕು. ಪರಿಸರಕ್ಕೆ ನಾವು ಏನಾದ್ರು ಕೊಡುಗೆ ಕೊಡ್ಬೇಕಾದ್ರೆ ನಮ್ಮ ವಿಜಯಪುರ ಭಾಗದಾಗ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ಹೇಳ್ತಿದ್ರು, ಏನಾದ್ರೂ ಕಂಡುಕೋ ಮೊದಲು ಮಾನವನಾಗಿ ಪರಿಸರ ಉಳಿಸು, ಆನಂತರ ನಿನ್ನ ಸಂರಕ್ಷಣೆ ತಾನಾಗಿಯೇ ಮಾಡ್ತದ. ಆ ಪರಿಸರ ಇಲ್ಲ ಅಂದ್ರೆ ನಾವೇನು ಬದುಕಕ್ಕಾಗಲ್ಲ ಅಂತ ಅಪ್ಪಾಜಿ ಅವ್ರು ಹೇಳ್ತಿದ್ರು. ಆ ನುಡಿ ಪ್ರಕಾರ ನಾನು ಅವರ ಒಂದು ಆಶಯದಂತೆ ನಮ್ಮ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು 100 ಎಕರೆ ಜಮೀನಲ್ಲಿ ಅರಣ್ಯ ಬೆಳೆಸ್ತಾ ಇದ್ದಾರೆ. ಅದ್ರ ಜೊತೆ ನಾನು ಯಾಕೆ ಕೈಗೂಡಿಸಬಾರ್ದು ಅಂತೇಳಿ ನಾನು ಸ್ವತಃ ನನ್ನ ತೋಟದಲ್ಲಿ 2 ಎಕರೆ ಅರಣ್ಯ ಪರಿವರ್ತನೆ ಮಾಡಿ ಅರಣ್ಯ ಮಾಡಿದೀನಿ. ಅಂದಾಜು 30 ಫೂಟ್ ಎತ್ತರ ಆಗಿದೆ. ಸಸ್ಯ ಬಹಳ ದೊಡ್ಡ ಮರವಾಗಿ ಬೆಳೆದಿದೆ. ಸುತ್ತಮುತ್ತ ಎಲ್ಲ ಹಳ್ಳಿ ಜನರು ಬಂದು ನೋಡುವಂಗ ಒಂದು ನನ್ನ ತೋಟ ಇದೆ. ಅದರ ಜೊತೆನೆ ಈ ಮಾಗನಿ, ಬಾರೆ ಗಿಡ, ಅರಣ್ಯ ಗಿಡದಿಂದ ನಾನು ನನ್ನ ಮಕ್ಕಳಿಗೆ ವಿದ್ಯಾದಾನ ಕೊಟ್ಟಿನಿ. ಅದರ ಜೊತೆನೆ ನನ್ನ ಮಕ್ಕಳು ಇವತ್ತಿಗೆ ನಾವು ಜಾಯಿಂಟ್ ಫ್ಯಾಮಿಲಿ, ನಮ್ಮ ತಮ್ಮನ ಇಬ್ರು ಕೂಡಿರೋದ್ರಿಂದ ಕೂಡಿದೆವು.
30 ವರ್ಷದಿಂದ ಕೂಡಿದ್ದೇವೆ, ಅನ್ಯೋನ್ಯವಾಗಿದ್ದೇವೆ ನಾವು. ಅದು ಬೆಳೆಸ್ಕೊಂಡು ನನಗೆ 3 ಮಂದಿ ಹೆಣ್ಮಕ್ಳು, 1 ಗಂಡಸ್ ಮಗ. ನಮ್ಮ ತಮ್ಮನಿಗೆ 3 ಮಂದಿ ಹೆಣ್ಮಕ್ಳು, 1 ಗಂಡಸ್ ಮಗ. ಬಟ್ ಇವರನ್ನ ಹೇಗೆ ಓದಿಸಿವಪ್ಪ ಅಂದ್ರೆ CBSE ಸ್ಕೂಲ್ನಲ್ಲಿ ಓದಿಸಿವಿ ನಾವು. ರೈತನಾದ್ರೂ ಕೂಡ ಒಬ್ಬ ಒಳ್ಳೆ ಶಿಕ್ಷಣ ಕೊಡಿಸಿ ಆ ಹೆಣ್ಣು ಮಕ್ಕಳಿಗೆ ಒಂದು ಯಾವ ಮುಂದೆ ಒಂದು ಆಶಾದಾಯಕ ನಮ್ಮ ಮನೆ ಕಡೆ ಇರಬಾರ್ದು ಅಂತ ತಿಳ್ಕೊಂಡು ಅವ್ರಿಗೆ ಶಿಕ್ಷಣ ಕೊಡಿಸಿ 4 ಮಂದಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಮಕ್ಕಳು, ನಮ್ಮ ತಮ್ಮನ ಮಕ್ಕಳಿಬ್ರು, ನನ್ನ ಮಕ್ಕಳಿಬ್ರು, 4 ಮಂದಿ ಸಾಫ್ಟ್ವೇರ್ ಇಂಜಿನಿಯರ್. ಒಬ್ಬ ಮಗ BSc ಅಗ್ರಿ ಫೈನಲ್ ಇಯರ್. ಆನಂತರ 3 ಮಂದಿ ಇನ್ನೂ CBSE ಓದ್ತಾ ಇದ್ದಾರೆ, ಸೆಕೆಂಡ್ ಇಯರ್ ನಲ್ಲಿ ಇದ್ದಾರೆ. ಸೊ ಇವರಿಗೆ ಒಳ್ಳೆ ಶಿಕ್ಷಣ ಮೂಲಕನೇ ಒಳ್ಳೆ ಅಭಿವೃದ್ಧಿಯನ್ನು ಹೊಂದಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ವಿದ್ಯಾದಾನ ಕೊಟ್ಟಿಸಿ. ಇದ್ರ ಬಿಟ್ಟು ಮತ್ತೇನಿಲ್ಲ. ನಾನು ತೋಟ ಮಾಡ್ಬೋದು, ಆಸ್ತಿ ಮಾಡ್ಬೋದಾಗಿತ್ತು. ಏನಾದ್ರು ಮಾಡಿದ್ರ ನಾನು ಇರುವಷ್ಟಿಗೆ ಏನಾದ್ರು ಆಪತ್ತು ಬಂದ್ರೆ ಮಾರಾಟ ಮಾಡ್ಬೋದು. ಬಟ್ ನನ್ನ ಹೆಣ್ಣು ಮಕ್ಕಳಿಗೆಲ್ಲ ವಿದ್ಯೆ ಕೊಟ್ಟನಲ್ಲ, ಅದು ಕಡಿತನ ಶಾಶ್ವತ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿನಿ. ಈ ಒಂದು ಟ್ರಸ್ಟ್ನವರು ಅದನ್ನೆಲ್ಲ ಅರಿತು ನನಗೆ ಕರೆದು ಈ ಪ್ರಥಮವಾಗಿ ಬಹುಮಾನ ಕೊಟ್ಟಿದ್ದು ಈ ಸಹಜಾನಂದ ಶಿಕ್ಷಣ ಸಂಸ್ಥೆ ಅವರಿಗೆ ಆಭಾರಿಯಾಗಿದ್ದೇನೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಓಕೆ ಸರ್, ಒಳ್ಳೇದಾಗ್ಲಿ. ತುಂಬಾ ಮಾತು ಕೇಳಿದ್ರೆ ನಮಗೂ ಖುಷಿ ಆಗುತ್ತೆ. ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ಕಷ್ಟಪಟ್ಟು ದುಡಿದಿದ್ದೀರಾ, ಕೃಷಿಯಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ, ಪ್ರಶಸ್ತಿ ಬಂದಿರೋದು ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ಒಳ್ಳೇದಾಗಲಿ ಅಂತ ಹೇಳ್ತಾ ತಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.